ಬೆಳಗಿನ ವಂದನೆಗಳು. ಮಿತ್ರರೇ, ನಾವು ಇವತ್ತು ಈ ಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಗುರುಭವನ ಮತ್ತು ಶಿಕ್ಷಕರ ಭವನಕ್ಕೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಹೇಳ್ತೀವಿ. ಗುರುಭವನ ಅಂತ ಅಂದರೆ ಶಿಕ್ಷಣ ಇಲಾಖೆ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ವಂತಿಗೆಯನ್ನು ಪಡೆದುಕೊಂಡು ಶಿಕ್ಷಣ ಇಲಾಖೆಯ ಸ್ಥಳದಲ್ಲಿ ಭವನವನ್ನು ನಿರ್ಮಾಣ ಮಾಡಿದರೆ ಅದು ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಎಲ್ಲ ಒಂದು ಶಿಕ್ಷಣ ಇಲಾಖೆ ಇತರೆಲ್ಲರಿಗೂ ಒಳಪಡ್ತಕ್ಕಂಥ ಒಂದು ಸಾರ್ವಜನಿಕ ಕಟ್ಟಡ ಆಗಿದೆ. ಆದರೆ ನಮ್ಮ ನಾಗಮಂಗಲ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಏನಿದು ಶಿಕ್ಷಕರ ಭವನ ಇದೆ, ಇದು ಒಂದು ರೀತಿ ಅದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥದ್ದು. ಹೇಗೆ ವಿಭಿನ್ನ ಅಂತ ಅಂದರೆ, ನಮ್ಮ ತಾಲೂಕಿನಲ್ಲಿ ಸುಮಾರು 1000 ಚಿಲ್ಲರೆ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಒಂದು ಸಭೆ ಮಾಡಲಿಕ್ಕೆ, ಒಂದು ಶಿಕ್ಷಕರ ದಿನಾಚರಣೆ ಮಾಡಲಿಕ್ಕೆ, ತಾಲೂಕು ಮಟ್ಟದ ಶಿಕ್ಷಕರ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಯಾವುದೇ ಕಟ್ಟಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ 81-82ನೇ ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳನ್ನ ಒಂದು ಶಿಕ್ಷಕರ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳ ಬೇಕು, ಸ್ಥಳ ಇಲ್ಲ ನಮಗೆ ಯಾವುದೇ ಸಭೆ ಮಾಡಲಿಕ್ಕೆ ಅಂತ ಮನವಿ ಮಾಡಿಕೊಂಡಾಗ ಆ ಒಂದು ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಮನವಿಗೆ ಹೋಗೊಟ್ಟು ನಾಗಮಂಗಲ ತಾಲೂಕಿನ ನಾಗಮಂಗಲದ ಸರ್ವೆ ನಂಬರ್ 278ರಲ್ಲಿ 120x3 ಅಡಿ ಚದರಡಿಯ ಒಂದು ಜಾಗವನ್ನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಭವನವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಮಂಜೂರಾತಿಯನ್ನು ಕೊಡ್ತಾರೆ, ಕಿಮ್ಮತ್ತನ್ನು ಕಟ್ಟಿಸ್ಕೊಂಡು. ಏಕೆಂದರೆ 1000 ಚಿಲ್ಲರೆ ಶಿಕ್ಷಕರು ಅದಕ್ಕೆ ಕಟ್ಟಡದ ವಂತಿಗೆಗೆ ಹಣ ಕೊಟ್ಟರು ಸಹಿತ ಎಲ್ಲ ವ್ಯಕ್ತಿಗಳಿಗೂ ಅದನ್ನು ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ. ಅಂದ್ಬಿಟ್ಟು ಅಂದಿನ ಒಂದು ಸಹಾಯಕ ಶಿಕ್ಷಣಾಧಿಕಾರಿಗಳು ಏನಿದ್ರು ಅವರ ಒಂದು ಹೆಸರಿಗೆ ಆ ಒಂದು ಮಂಜೂರಾತಿಯನ್ನು ಕೊಡ್ತಾರೆ. ಕೊಟ್ಟ ನಂತರ ಶಿಕ್ಷಕರ ಪ್ರತಿ ತಿಂಗಳು ನಾನು ಸಹ ಅವರ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ನಾನು ಪಡಿತಾ ಇರ್ತಕ್ಕಂಥದ್ದು 480 ರೂಪಾಯಿ ಸಂಬಳ. ಅದರೊಳಗೂ ಸಹಿತ ನೀವೆಲ್ಲ 1,500 ಕೊಡಬೇಕು ಅಂತ ಹೇಳಿದ್ರೆ ಅದರಂತೆ ಪ್ರತಿ ತಿಂಗಳ ನಮ್ಮ ಸಂಬಳದಲ್ಲಿ ಕಟಾಯಿಸಿರ್ತಕ್ಕಂಥ ದಾಖಲೆ ನಮ್ಮಲ್ಲಿದೆ. ನಮ್ಮ ಸಂಬಳದಲ್ಲಿ ಹಣವನ್ನು ಕಟಾಯಿಸಿಕೊಂಡು ಆ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾವುದೇ ಸರ್ಕಾರದಿಂದ ಅನುದಾನ ಪಡೆದಿಲ್ಲ, ಮತ್ತೆ ಯಾವುದೇ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಯಾವುದೇ ವಂತಿಗೆಯನ್ನು ಪಡೆದ ನಮ್ಮ ಸ್ವಂತ ಶಿಕ್ಷಕರ ಒಂದು ನಮ್ಮ ಸಂಘ ಏನಿದೆ ಅವರ ಒಂದು ಹಣದಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಿರ್ಮಾಣವಾದ ನಂತರ ಅದನ್ನ ಶಿಕ್ಷಣಾಧಿಕಾರಿಗಳು ಮತ್ತೆ ನಮ್ಮ ತಾಲೂಕು ಶಿಕ್ಷಕರ ಸಂಘ ಜೊತೆಗೂಡಿ ಅದರ ಅಭಿವೃದ್ಧಿ ಮತ್ತೆ ಯಾವುದೇ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಏನಾಯ್ತು ಅಂತ ಅಂದ್ರೆ, ಕೆಲವು ದಿನಗಳ ಒಂದು ಇದರೊಳಗಡೆ ನಮ್ಮ ಒಂದು ಶಿಕ್ಷಕರ ಸಂಘದಲ್ಲಿ ಸ್ವಲ್ಪ ಬಿರುಕಾಗದ ಒಂದು ಶಿಕ್ಷಕ ಭವನದ ಪರವಾಗಿ ಕೆಲವರು ವಿರುದ್ಧವಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬಾಡಿಗೆಗೆ ಏನು ಮುಂದುಗಡೆ ಮಳಿಗೆ ಬೆಳೆದು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಾಡಿಗೆನೆ ಕೊಡತಾನೆ ಕೆಲವರು ಅವರ ಕುಮ್ಮಕ್ಕಿನಿಂದ ಬಾಡಿಗೆ ನಿಲ್ಲಿಸ್ಬಿಟ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಲ ಸಭೆ ಕರೆದವರು ಮನವೊಲಿಸಿ ಹೇಳಿದ್ರು ಸಹಿತ ಕೊಡ್ತೀವಿ ಅಂತಕ್ಕಂಥದ್ದು. ಆಮೇಲೆ ಕೊಡ್ತಿರ್ಲಿಲ್ಲ. ಹೀಗಾಗಿ ಕೊನೆಗೆ ಆ ವಿಚಾರ ಕೋರ್ಟ್ ಹೋಯಿತು ಬಾಡಿಗೆ ವಿಚಾರಕ್ಕೆ. ಅದ್ರ ಜೊತೆಗೆ ಅವತ್ತಿನ ಒಂದು ನಿರ್ಮಾಣ ಕಾರ್ಯದಲ್ಲಿ ಏನು ವ್ಯತ್ಯಾಸ ಆಯ್ತೇನೋ, ಬೇಗ ಒಂದು ಕಟ್ಟಡ ಅಂಗಡಿ ಮಳಿಗೆಗಳು ಸುತ್ತಿರವಾಗಿ ಸೋರ್ಲಿಕ್ಕೆ ಶುರುವಾಯಿತು. ಅದನ್ನ ಅವರೇ ಬಾಡಿಗೆದಾರ ಮಾಡಿದ ಸೋರ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನ ಏನು ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಘದವರು ಸಂಬಂಧಪಟ್ಟ PWD ಇಲಾಖೆಗೆ ಅದರ ಒಂದು ಕಟ್ಟಡದ ಸ್ಥಿತಿಯನ್ನು ವೀಕ್ಷಣೆ ಮಾಡಿ ಸರ್ಟಿಫಿಕೇಟ್ ಕೊಡಲಿಕ್ಕೆ ಕೋರ್ಕೊಂಡಾಗ ಶಿಥಿಲವಾಗಿದೆ, ಇದರಲ್ಲಿ ಯಾವುದೇ ಒಂದು ಅಂಗಡಿ ಮಳಿಗೆ ನಡೆಸಲಿಕ್ಕೆ ಅಥವಾ ವಾಸಲಿಕ್ಕೆ ಯೋಗ್ಯ ಅಲ್ಲ ಅಂತ ಸರ್ಟಿಫಿಕೇಟ್ ತಗೊಂಡು ಪುರಸಭೆಗೆ ಅರ್ಜಿ ಕೊಟ್ಟು ಅವರಿಂದ ತೆರವುಗೊಳಿಸಲಿಕ್ಕೆ ಇದು ಮಾಡಿ ತೆರವುಗೊಳಿಸಲಿಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ 9